ಉಡುಪಿಯ ಶ್ರೀಕೃಷ್ಣ ಮಠ ಮತ್ತೊಂದು ಪರ್ಯಾಯೋತ್ಸವಕ್ಕೆ ಸಿದ್ಧವಾಗ್ತಾ ಇದೆ. ಶಿರೂರು ಮಠದ ಶ್ರೀ ವೇದವರ್ಧನ ತೀರ್ಥರು ಅತ್ಯಂತ ಎಳೆಯ ಪ್ರಾಯದಲ್ಲಿ ಸರ್ವಜ್ಞ ಪೀಠ ಆರೋಹಣ ಮಾಡಲಿದ್ದಾರೆ. ಪರ್ಯಾಯ ಮಹೋತ್ಸವಕ್ಕೆ ಪೂರ್ವಭಾವಿಯಾಗಿ ಸಾಂಪ್ರದಾಯಿಕ ಧಾನ್ಯ ಮುಹೂರ್ತ ಜರುಗಿತು. ಈ ಮೊದಲು ಬಾಳೆ ಮುಹೂರ್ತ, ಅಕ್ಕಿ ಮುಹೂರ್ತ, ಕಟ್ಟಿಗೆ ಮುಹೂರ್ತಗಳು ನಡೆದಿತ್ತು. ಎಲ್ಲ ಮುಹೂರ್ತಗಳ ಉದ್ದೇಶ 2 ವರ್ಷಗಳ ಕಾಲ ಭಕ್ತರ ಊಟೋಪಚಾರಕ್ಕೆ ಸಿದ್ಧತೆ ನಡೆಸೋದೇ ಆಗಿದೆ. ಧಾನ್ಯ ಮುಹೂರ್ತದ ಪ್ರಯುಕ್ತ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳು ಕೂಡ ನಡೆಯಿತು. ಶ್ರೀ ಕೃಷ್ಣ ದೇವರು ಅನಂತೇಶ್ವರ, ಚಂದ್ರಮೌಳೇಶ್ವರ ದೇವರ ದರ್ಶನದ ಬಳಿಕ ನೂರಾರು ಭಕ್ತರು ತಲೆಯಲ್ಲಿ ಅಕ್ಕಿಯ ಮುಡಿಯನ್ನ ಹೊತ್ತು ನಡೆದರು. ಧಾನ್ಯವನ್ನ ಸಂಗ್ರಹಿಸುವ ಪ್ರತಿರೂಪದಂತೆ ಈ ಅಕ್ಕಿ ಮುಡಿಯ ಮೆರವಣಿಗೆ ಅಷ್ಟಮಠಗಳ ರಥಬೀದಿಯಲ್ಲಿ ಜರುಗಿತು. ವಾದ್ಯ ಮೇಳಗಳೊಂದಿಗೆ ಸಾಗಿದ ಈ ಮೆರವಣಿಗೆ ಕೃಷ್ಣ ಮಠ ಪ್ರವೇಶಿಸಿದೆ. ಕೃಷ್ಣದೇವರ ಆಡಳಿತ ಕಚೇರಿ ಇರುವ ಬಡಗು ಮಾಳಿಗೆಯಲ್ಲಿ ಅಕ್ಕಿಯ ಮುಡಿಗಳನ್ನು ಇಟ್ಟು ಪೂಜಿಸಲಾಯಿತು. ಕಟ್ಟಿಗೆಗಳನ್ನು ಸಾಂಪ್ರದಾಯಿಕವಾಗಿ ಜೋಡಿಸಿ ರಥ ನಿರ್ಮಿಸುವುದು ಉಡುಪಿಯ ಸಂಪ್ರದಾಯ. ಈ ರೀತಿ ನಿರ್ಮಿಸಲಾದ ಕಟ್ಟಿಗೆ ರಥಕ್ಕೆ ಶಿಖರ ಪ್ರತಿಷ್ಠೆ ಕೂಡ ನಡೆದಿದೆ.
ಕೃಷ್ಣಂ ವಂದೇ ಜಗದ್ಗುರುಂ. ಶ್ರೀಕೃಷ್ಣನ ಪರ್ಯಾಯ ಮಹೋತ್ಸವ ಶಿರೂರು ಪರ್ಯಾಯದ ಶ್ರೀ ಶ್ರೀ ವೇದವರ್ಧನ ತೀರ್ಥ ಶ್ರೀಪಾದರ ಪ್ರಥಮ ಪರ್ಯಾಯ ನಾಡಿದ್ದು ಜನವರಿ 18ನೇ ತಾರೀಕು 2026ರಿಂದ 2028 ಜನವರಿ 18ರವರೆಗೆ ನಡೀಲಿಕ್ಕೆ ಉಂಟು. ಅದರ ಪೂರ್ವಭಾವಿಯಾಗಿ ಇವತ್ತೊಂದು ಮುಹೂರ್ತ ನಡೆದಿದೆ. ಅದೇ ಮುಹೂರ್ತ ಭತ್ತ ಮುಹೂರ್ತ ಅಂತ ಅಥವಾ ಧಾನ್ಯ ಮುಹೂರ್ತ. ಮೊದಲಿನ ಮುಹೂರ್ತ ಬಂದದ್ದೇ ಬಾಳೆ ಮುಹೂರ್ತ, ಎರಡನೇದು ಕಟ್ಟಿಗೆ ಮುಹೂರ್ತ, ಮೂರನೇದ್ದು ಅಕ್ಕಿ ಮುಹೂರ್ತ, ಎರಡನೇದು, ಮೂರನೇದು ಕಟ್ಟಿಗೆ ಮುಹೂರ್ತ, ನಾಲ್ಕನೇದ್ದು ಬಂದದ್ದು ಈ ಧಾನ್ಯ ಮುಹೂರ್ತ. ಶಿರೂರು ಮಠದಲ್ಲಿ ಆ ಸಂಗ್ರಹ ಮಾಡಿದಂಥ ಯಾವ ಭತ್ತ ಉಂಟು ಅದನ್ನು ಮುಡಿಯಾಗಿ ಮಾಡಿ ಅದನ್ನು ಅಲಂಕಾರ ಮಾಡಿ ಅದನ್ನೆಲ್ಲ ದೇವತಾ ಪ್ರಾರ್ಥನೆ ಪುರಸ್ಸರವಾಗಿ ಕೃಷ್ಣ ಮಠದ ಬಡಗು ಮಾಳಿಗೆಯಲ್ಲಿ ಅದನ್ನು ತಂದು ಇಡಲಾಗಿದೆ. ಅಂದರೆ ಒಂದೊಂದು ವಸ್ತುಗಳನ್ನು ಕೂಡ ಕೃಷ್ಣ ಮಠದಲ್ಲಿ ಹೋಗಿ ಸೇರಿಸುವ ಪದ್ಧತಿ ಇವತ್ತಿನಿಂದ ಆರಂಭ ಆಗುತ್ತೆ. ಅದೆಲ್ಲ ಯಾಕೆ ಅಂತ ಕೇಳಿದರೆ ಯಾವುದಕ್ಕೂ ಅಲ್ಲ, ಕೃಷ್ಣದೇವರ ಪ್ರಸಾದ ವಿತರಣೆಗೆ ಬೇಕಾದಂತಹ ದ್ರವ್ಯಗಳ ಸಂಚಯನ. ಹಾಗಾಗಿ ತಾವೆಲ್ಲರೂ ಕೂಡ ಮುಂದಿನ ಪರ್ಯಾಯ ಕಾಲದಲ್ಲಿ ಆ ಅನ್ನಪ್ರಸಾದವನ್ನು ಕೃಷ್ಣನ ಅಥವಾ ವಿಠ್ಠಲ ದೇವರ ಅನ್ನವಿಠಲನ ಪ್ರಸಾದಕ್ಕೆ ಸ್ವೀಕಾರಕ್ಕೆ ತಾವೆಲ್ಲ ಬರಬೇಕು. ಹಾಗಾಗಿ ಒಂದೊಂದು ದ್ರವ್ಯವನ್ನು ಸಂಗ್ರಹ ಮಾಡುವಾಗಲೂ ಕೂಡ ಅದನ್ನು ಮುಹೂರ್ತ ಅಂತ ಪರಿಗಣನೆ ಮಾಡಿ ಅದರಲ್ಲಿ ದೇವತಾ ಸನ್ನಿಧಾನ ಇದೆ ಅಂತ. ಓಂಕಾರದ ಮೂಲರೂಪ, ಅಕ್ಷರ ಸಾಮ್ರಾಜ್ಯದ ಮೂಲರೂಪ ಓಂಕಾರ. ಆ ಓಂಕಾರದಲ್ಲಿಯೂ ಮೊದಲ ಅಕ್ಷರ ಯಾವುದು ಕೇಳಿದರೆ ಅಕಾರ. ಅಕಾರ, ಉಕಾರ, ಮಕಾರ ಸೇರಿ ಅದು ಓಂ ಅಂತ ಆಗುವಂಥದ್ದು. ಹಾಗಾಗಿ ಎಲ್ಲ ಶಬ್ದಗಳಲ್ಲಿಯೂ ಕೂಡ ಭಾಷೆಗಳಲ್ಲಿಯೂ ಕೂಡ ಮೊದಲಿನ ಅಕ್ಷರ ಆ. ಇಂಗ್ಲೀಷ್ನಲ್ಲಿ ಎ, ತೆಲುಗಿನಲ್ಲಿ ಆ, ಮಲಯಾಳದಲ್ಲಿ ಆ, ಕನ್ನಡದಲ್ಲಿ ಆ. ಅಂದರೆ ಏನು ಕೇಳಿದರೆ ಎಲ್ಲ ಶಬ್ದ ಪ್ರಪಂಚದ ಮೂಲ ಅದು ಓಂಕಾರ. ಓಂಕಾರಶ್ಚಾತ ಶಬ್ದಶ್ಚ ದ್ವಾವೇತವು ಬ್ರಹ್ಮಣಃಪುರ ಕಂಠಂಭತ್ವ ವಿನಿರ್ಯಾತೋ ತಸ್ಮಾತ್ ಮಾಂಗಲಿಕವು ಉಭವು ಅಂತ. ಓಂಕಾರ ಮತ್ತು ಅತಶಬ್ದ ಎನ್ನುವಂಥದ್ದು ಮಂಗಳಕರವಾದದ್ದು. ಹಾಗೆ ಇಲ್ಲಿ ಕೂಡ ನಮಗೆಲ್ಲ ಯಾವ ಪದಾರ್ಥಗಳನ್ನು ಸ್ವೀಕಾರ ಮಾಡ್ತೇವೆ, ನೈವೇದ್ಯಕ್ಕೋಸ್ಕರ ಯಾವ ಅಕ್ಕಿ, ಅನ್ನ ಇತ್ಯಾದಿಗಳನ್ನು ಮಾಡ್ತೇವೆ, ಅದಕ್ಕೆ ಮೂಲ ರೂಪ ಅದು ಭತ್ತ. ಹಾಗಾಗಿ ಎಲ್ಲ ದ್ರವ್ಯಗಳದ್ದು ಮೂಲ ಭತ್ತ, ಅದು ಪ್ರಣವದ ಸಂಕೇತ. ಈ ಮುಹೂರ್ತದಲ್ಲಿ ಯಾರೆಲ್ಲ ಭಾಗವಹಿಸಿದ್ರು ಅವರಿಗೆಲ್ಲರಿಗೂ ಕೂಡ ಆ ಭಗವಂತನ ಓಂಕಾರ ರೂಪಿ ಭಗವಂತನ ಅನುಗ್ರಹ ಆಗುತ್ತೆ. ಶ್ರೀಗಳವರಿಗೂ ಕೂಡ ಜ್ಞಾನಭಕ್ತಿ ವೈರಾಗ್ಯ ಪುರಸ್ಸರ ಓಂಕಾರದ ಸಿದ್ಧಿಯಾಗುತ್ತದೆ ಅಂತ ಶಾಸ್ತ್ರಕಾರರು ಹೇಳ್ತಾರೆ. ಹಾಗಾಗಿ ಅಂತಹ ಭತ್ತ ಮುಹೂರ್ತ ಇವತ್ತು ಸಂಪನ್ನಗೊಂಡಿದೆ. ಅಂತಹ ಭತ್ತವನ್ನು ಸಂಗ್ರಹ ಮಾಡಿದ್ದೇವೆ. ಆ ಭತ್ತದಿಂದ ಅಕ್ಕಿಯೂ ಮಾಡಬಹುದು, ಅರಳು ಮಾಡಬಹುದು. ಅರಳು ಇತ್ಯಾದಿಗಳೆಲ್ಲ ಕೃಷ್ಣದೇವರ ನೈವೇದ್ಯಕ್ಕೆ ಬೇಕಾಗುವಂಥ ಪದಾರ್ಥಗಳು. ಅದೆಲ್ಲವೂ ಕೂಡ ಇವತ್ತು ವಿಜೃಂಭಣೆಯಿಂದ ಭಕ್ತರ ಒಂದು ಸಮಾಗಮದಿಂದ ನಡೆದಿದೆ. ಹಾಗಾಗಿ ತಾವೆಲ್ಲರೂ ಕೂಡ ಪರ್ಯಾಯ ಕಾಲದಲ್ಲಿಯೂ ಕೂಡ ಹೀಗೆ ಬಂದು ಕೃಷ್ಣದೇವರ ಪ್ರಸಾದವನ್ನು ಸ್ವೀಕಾರ ಮಾಡಬೇಕು ಅಂತ ಈ ಕಾಲದಲ್ಲಿ ತಮ್ಮ ಹತ್ರ ನಾನು ವಿನಂತಿಸಿಕೊಳ್ತಾ ಇದ್ದೇನೆ. ಇವತ್ತು ಮುಂಜಾನೆ ಶಿರೂರು ಮಠದ ಧಾನ್ಯ ಮುಹೂರ್ತದ ಮೂಲಕ ಇವತ್ತು ಎಲ್ಲ ಈ ಪರ್ಯಾಯದ ಸಂದರ್ಭದ ಎಲ್ಲ ಮುಹೂರ್ತಗಳು ಕೊನೆಯಾಗಿದೆ. ಇನ್ನು ಕೇವಲ 1 ತಿಂಗಳು 3 ದಿನ ಈ ಪರ್ಯಾಯದ ಸಂಭ್ರಮಕ್ಕೆ ಬಾಕಿ ಉಂಟು. ಈಗಾಗಲೇ ಎಲ್ಲ ರೀತಿಯ ತಯಾರಿಗಳನ್ನು 8 ವಲಯ ಜಿಲ್ಲೆಗಳಲ್ಲಿ, ಅದೇ ರೀತಿ ಹೊರ ರಾಜ್ಯಗಳಲ್ಲಿರ್ಬೋದು, ನಮ್ಮ ರಾಜ್ಯದ ಪ್ರಮುಖ ಭಾಗಗಳಾದ ಬೆಳಗಾವಿ ಇರ್ಬೋದು, ಹುಬ್ಬಳ್ಳಿ, ಬೆಂಗಳೂರು, ಹೊರಭಾಗದಾದ ಚೆನ್ನೈ, ಹೈದರಾಬಾದ್, ಮುಂಬೈಯಲ್ಲಿ ಕೂಡ ತಯಾರಿಗಳಾಗಿದೆ. ಸ್ವಾಮೀಜಿಯವರು ಕೂಡ ತನ್ನ ಸಂಚಾರವನ್ನು ಪ್ರತಿನಿತ್ಯ ಬೇರೆ ಬೇರೆ ಭಾಗಗಳಲ್ಲಿ ಪೂಜೆ ಪುರಸ್ಕಾರಗಳೊಂದಿಗೆ ಕೈಗೊಳ್ತಿದ್ದಾರೆ. ಇವತ್ತಿನ ಈ ಧಾನ್ಯ ಮುಹೂರ್ತದ ಮೂಲಕ ಮುಂದಿನ 1 ತಿಂಗಳ ಈ ಅವಧಿಯಲ್ಲಿ ಇನ್ನಷ್ಟು ಈ ಒಂದು ತಯಾರಿಯ ಬಗ್ಗೆ ಚುರುಕು ಮುಟ್ಟಿಸುವಂಥ ಕೆಲಸ ಕಾರ್ಯಗಳಾಗ್ತಿದೆ. ಸುಪ್ರಸಾದ್ ಶೆಟ್ಟಿ ಅವರ ನೇತೃತ್ವದಲ್ಲಿ ಈಗಾಗಲೇ ಹೊರ ಕಾಣಿಕೆಗೆ ದೊಡ್ಡ ಮಟ್ಟದಲ್ಲಿ ಪ್ರಯತ್ನಗಳಾಗಿದ್ದುಕೊಂಡು ಸುಮಾರು 243 ಗ್ರಾಮ ನಮ್ಮ ಜಿಲ್ಲೆಯ ಎಲ್ಲ ಮನೆಗಳಿಗೆ ಆಹ್ವಾನ ಪತ್ರವನ್ನು ತಲುಪಬೇಕು. ಅದೇ ರೀತಿ ಎಲ್ಲ ಮನೆಗಳಿಂದ ಕನಿಷ್ಠ ಒಂದು 5 ತೆಂಗಿನಕಾಯಿಯನ್ನು ಸಂಗ್ರಹಿಸುವಂಥ ಒಂದು ಯೋಚನೆಗಳನ್ನಾಗಿದೆ. ಈಗಾಗಲೇ ಅದಕ್ಕೆ ತಯಾರಿಗಳನ್ನು ಕೂಡ ಮಾಡಲಾಗಿದೆ. ನಾಡ್ದು 21 ತಾರೀಕಿಗೆ ಮಹಾ ಅಭಿಯಾನದ ಮೂಲಕ ನಮ್ಮೆಲ್ಲ ಕಾರ್ಯಕರ್ತರು, ನಮ್ಮೆಲ್ಲ ಸ್ವಯಂ ಸೇವಕರು ಸೇರಿಕೊಂಡು ಪ್ರತಿ ಮನೆಗೆ ಆಹ್ವಾನ ಪತ್ರ ನೀಡುವಂಥ ಕೆಲಸಕ್ಕೆ ಚಾಲನೆಗಳನ್ನು ನೀಡಲಿಕ್ಕಿದ್ದಾರೆ. 9 ತಾರೀಕಿಗೆ ಈಗಾಗಲೇ ನಿಗದಿಯಾದ ಹಾಗೆ ಪೂರ್ವಪ್ರವೇಶದ ಮೂಲಕ ಸ್ವಾಮೀಜಿಯವರು ಅಷ್ಟಮಠಕ್ಕೆ ಪ್ರವೇಶ ಮಾಡ್ತಿದ್ದಾರೆ. 10 ತಾರೀಕಿಗೆ ಹೊರಕಾಣಿಕೆಯ ಪ್ರಥಮ ಕಾರ್ಯಕ್ರಮ ಜರಗಲಿಕ್ಕಿದೆ. 30 ತಾರೀಕು ಪೂರ್ವ ಪ್ರವೇಶದ ಸಂದರ್ಭದಲ್ಲಿ ಈಗಾಗಲೇ ದೊಡ್ಡ ಮಟ್ಟದಲ್ಲಿ ತಯಾರಿಗಳಾಗಿದೆ. ನಮ್ಮ ಕಡಿಯಲ್ಲಿ ಭಾಗದಿಂದ, ಏಕೆಂದರೆ ಬೇರೆಲ್ಲ ಪೂರ್ವ ಪ್ರವೇಶಗಳಾಗುತ್ತಿರುವುದು ನಮ್ಮ ಜೋಡುಕಟ್ಟೆ ಕಿನಿಮುಲ್ಕಿ ಮೂಲಕ. ಆದರೆ ವಿಶೇಷವಾಗಿ ಪರ್ಯಾಯ ಶಿರೂರು ಮಠದ ಪೂರ್ವ ಪ್ರವೇಶವು ಆ ಭಾಗದಿಂದ ಆಗಲಿಕ್ಕೆ ಹೋಗಿ ಅಲ್ಲಿ ಕೂಡ ಒಳ್ಳೆ ರೀತಿಯ ತಯಾರಿಗಳಾಗಿದೆ. 9 ತಾರೀಕಿಗೆ 3:45ಗೆ ಸರಿಯಾಗಿ ಕಡಿಯಲ್ಲಿ ಕುಂಜಿಬೆಟ್ಟಿನಿಂದ ಆ ಪೂರ್ವ ಪ್ರವೇಶದ ಮೆರವಣಿಗೆ ಪ್ರಾರಂಭಗೊಂಡು ನಂತರ ಶ್ರೀ ಕೃಷ್ಣ ಮಠ ರಥಬೀದಿಯಲ್ಲಿ ಅವರಿಗೆ ಉಡುಪಿಯ ನಗರಸಭೆ ವತಿಯಿಂದ ಒಂದು ಪೌರ ಸನ್ಮಾನ ಕಾರ್ಯಕ್ರಮ ಕೂಡ ಜರುಗಲಿದೆ. ಮತ್ತು ನಿರಂತರವಾಗಿ ಆ ವೇದಿಕೆಯಲ್ಲಿ, ಆ ಪೂರ್ವಪ್ರವೇಶದ ವೇದಿಕೆಯಲ್ಲಿ 9 ತಾರೀಕಿನಿಂದ
17 ತಾರೀಕು ರಾತ್ರಿ ತನಕ ನಿರಂತರವಾಗಿ ಈ ಸಂಸ್ಕೃತ ಕಾರ್ಯಕ್ರಮಗಳು ಜರುಗಲಿಕ್ಕಿದೆ. ಅದರ ಜೊತೆಗೆ 10 ತಾರೀಕಿನಿಂದ ಯಾವ ಹೊರಕಾಣಿಕೆ ನಮ್ಮ ರಾಜಾಂಗಣದಲ್ಲಿ ಉಗ್ರಾಣದ ಚಪ್ಪರದ ಮುಹೂರ್ತದ ಮೂಲಕ ಅಲ್ಲಿ ನಾವು ಮಾಡ್ತೇವೆ, ಅಲ್ಲಿ ಕೂಡ ದಿನನಿತ್ಯ ಹೊರಕಾಣಿಕೆಯ ಸಂದರ್ಭದಲ್ಲಿ ಆ ಹೊರಕಾಣಿಕೆ ಸಲ್ಲಿಕೆ ಮಾಡಿದವರಿಗೆ ಗೌರವಾರ್ಪಣೆ ಮಾಡುವಂಥದ್ದು. ಅದರ ಜೊತೆಗೆ ಅವರಿಗೆ ಸಾಯಂಕಾಲದ ಮನೋರಂಜನೆಗಾಗಿ ಅಲ್ಲಿ ಕೂಡ ಸಂಸ್ಕೃತ ಕಾರ್ಯಕ್ರಮ ನಡೆಯಲಿಕ್ಕಿದೆ. ವಿಶೇಷವಾಗಿ 18 ತಾರೀಕು ದೊಡ್ಡ ಮಟ್ಟದಲ್ಲಿ ನಮಗೆಲ್ಲರಿಗೆ ತಿಳಿದಿರುವಾಗ ಒಂದು ಒಳ್ಳೆಯ ವಿಶೇಷ ರೀತಿಯಲ್ಲಿ ಸ್ವಾಮೀಜಿಯವರ ಪರ್ಯಾಯ ಆಗಬೇಕೆಂಬ ಸಂಕಲ್ಪವನ್ನು ಕಂಡಿದ್ದೇವೆ. ಏಕೆಂದರೆ ಹೇಳಿದರೆ ಅಷ್ಟಮಠದ ಇತಿವರ್ಯರಲ್ಲಿ ಅತಿ ಕಿರಿಯ ಶ್ರೀಪಾದವರು ನಮ್ಮ ವೇದವರ್ಧನ ಶ್ರೀಪಾದರು. ನಮ್ಮ ದೇಶದ ದೊಡ್ಡ ಒಂದು ಇತಿಹಾಸವನ್ನು ಬರೆಯುವಂಥ ಒಂದು ಕಾರ್ಯಕ್ರಮ ದೃಷ್ಟಿಯಲ್ಲಿ ದೇಶಕ್ಕೆ ಅವರನ್ನೊಂದು ಕೊಡುಗೆ ನೀಡಬೇಕು, ದೇಶದ ಒಂದು ಒಳ್ಳೆಯ ಸಂತರಾಗಿ ಅವರನ್ನು ಮೂಡಿ ಬರಬೇಕೆಂಬ ಸಂಕಲ್ಪವನ್ನು ನಾವು ಇಟ್ಟಿದ್ದೇವೆ. ಏಕೆಂದರೆ ಅಷ್ಟಮಠದ ಪರಂಪರೆಯಲ್ಲಿ ಭಾಳಷ್ಟು ಜನ ದೇಶ ವ್ಯಾಪ್ತಿಯಲ್ಲಿ ಹೆಸರನ್ನು ಗಳಿಸಿದ್ದಾರೆ. ಅದರಿಂದಾಗಿ ಅತಿ ಕಿರಿಯರಾಗಿದ್ದುಕೊಂಡು ದೊಡ್ಡ ಮಟ್ಟದಲ್ಲಿ ಇನ್ನು ಸಮಾಜದ ದೊಡ್ಡ ಆಸ್ತಿಯಾಗಿ ಅವರು ಮೂಡಿ ಬರಬೇಕೆಂಬ ಉದ್ದೇಶದಿಂದ ಇಡೀ ನಮ್ಮ ಹಿಂದೂ ಸಮಾಜ ಉಡುಪಿಯ ಎಲ್ಲರೂ ಅವರ ಜೊತೆಗೆ ಇದ್ದುಕೊಂಡು ಆ ಪರ್ಯಾಯಕ್ಕೆ ಒಂದು ಒಳ್ಳೆಯ ರೀತಿಯಲ್ಲಿ ಸಾಕ್ಷೀಭೂತರಾಗಲಿಕ್ಕಿದೆ. ಇದರಿಂದಾಗಿ ಬೆಳಗಿನ ಕಾರ್ಯಕ್ರಮ ಪರ್ಯಾಯದ ಮೆರವಣಿಗೆ 3 ಗಂಟೆಗೆ ಪ್ರಾರಂಭ ಆದರೆ 5:30 ದರ್ಬಾರ್ನ ಮೂಲಕ ಪರ್ಯಾಯ ಅದರೊಳಗೆ ಕೃಷ್ಣಮಠದ ಒಳಗಿರುವಂಥ ಧಾರ್ಮಿಕ ವಿಧಿವಿಧಾನಗಳನ್ನು ಈ ಹಿಂದಿನಂತೆ ನಡೀತದೆ. ಇಲ್ಲಿಗೆ ದರ್ಬಾರ್ ಕಾರ್ಯಕ್ರಮ ಆದರೆ ಮಧ್ಯಾಹ್ನ 1 ಲಕ್ಷ ಅಂದಾಜಿನಷ್ಟು ಅನ್ನಪ್ರಸಾದದ ವ್ಯವಸ್ಥೆಗಳನ್ನು ಮಾಡಲಾಗಿದೆ. ಸಾಯಂಕಾಲ ಪುನಃ ಕಾರ್ಯಕ್ರಮಗಳು ಜರಗಲಿಕ್ಕಿದೆ. ವಿಶೇಷವಾಗಿ ಈ ಪರ್ಯಾಯದ ಕಾರ್ಯಕ್ರಮಗಳು 10 ದಿನಗಳ ಕಾಲ ನಿರಂತರ ನಡೀಲಿಕ್ಕಿದೆ. ಇನ್ನು ಬೇರೆ ಎಲ್ಲ ಪರ್ಯಾಯಗಳು 3 ದಿನ ಅಥವಾ 4 ದಿನಕ್ಕೆ ಸೀಮಿತವಾಗುತ್ತೆ. ಆದರೆ 17 ತಾರೀಕಿನಿಂದ 27 ತಾರೀಕು ತನಕ ನಿರಂತರ 10 ದಿನಗಳ ಕಾಲ ನಡೀಲಿಕ್ಕಿದೆ. ಅಂತಾರಾಷ್ಟ್ರೀಯ ಮಟ್ಟದ ಭಾಳಷ್ಟು ಕಲಾವಿದರು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಒಳ್ಳೆ ರೀತಿಯ ಮನೋರಂಜನೆ ಕೂಡ ನೀಡಲಿಕ್ಕಿದ್ದಾರೆ. ಹಾಯ್ ಅಮ್ಮ. ಹಾಯ್. ಇವತ್ತು ನನ್ನ ಫ್ರೆಂಡ್ ಒಬ್ಳು ಅವ್ರ ಅಮ್ಮಂಗೆ ಸರ್ಪ್ರೈಸ್ ಗಿಫ್ಟ್ ಕೊಟ್ಲು ಗೊತ್ತಾ? ಬರ್ಡೇನಾ? ಸ್ಪೆಷಲ್ ಡೇ. ಏನ್ ಗಿಫ್ಟ್ ಕೊಟ್ಲು? ನನ್ನಮ್ಮ ಬೆಸ್ಟ್ ಆರ್ಕಿಟೆಕ್ಟ್ ಅವಾರ್ಡ್ ತಗೋತಿರೋ ದಿನ ನನ್ನ ಕಡೆಯಿಂದ ಪ್ರೀತಿಯ ಗಿಫ್ಟ್. ಮುಳಿಯಾ ಜುವೆಲ್ಸ್, ಸೌಂದರ್ಯಕ್ಕೆ ಸಾಂಪ್ರದಾಯಿಕ ಕೊಡುಗೆ. ನಿಖರ ಸುದ್ದಿ, ಸದಭಿರುಚಿಯ ಕಾರ್ಯಕ್ರಮ. ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್, ಸಮಾಜದ ಜಾಗೃತಿಗಾಗಿ ವಸ್ತುನಿಷ್ಠ ವರದಿ.